ಮೊಟ್ಟೆ ದರ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ಹೊರೆಯಾಗಿದೆ. ಒಂದು ಕೋಳಿ ಮೊಟ್ಟೆ 7 ರಿಂದ 8 ರೂಪಾಯಿಗೆ ಮಾರಾಟವನ್ನು ಮಾಡಲಾಗ್ತಾ ಇದೆ. ಕೋಳಿ ಮೊಟ್ಟೆ ದರ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ಇದು ಹೊರೆಯಾಗಿದೆ. ಒಂದು ಕೋಳಿ ಮೊಟ್ಟೆ ದರ 7 ರಿಂದ 8 ರೂಪಾಯಿ ಆಗಿ ಹೋಗಿದೆ. ಅದೇ ಬೆಲೆಗೆ ಮಾರಾಟವನ್ನು ಮಾಡಲಾಗ್ತಾ ಇದೆ. ಹೊಸ ವರ್ಷಕ್ಕೆ ಕೇಕ್ ಉತ್ಪಾದನೆಯಾಗಿ ಮೊಟ್ಟೆಯ ಬೇಡಿಕೆ ಕೂಡ ಜಾಸ್ತಿ ಇದೆ. ಪೂರೈಕೆ ಕಡಿಮೆ ಇದೆ. ಹಾಗಾಗಿ ಮೊಟ್ಟೆಯ ದರಕ್ಕೆ ಭಾರಿ ಏರಿಕೆಯನ್ನ ಮಾಡಲಾಗಿದೆ. ಕೋಳಿ ಮೊಟ್ಟೆ ಜೊತೆಗೆ ಕೋಳಿ ಬೆಲೆಯೂ ಕೂಡ ಹೆಚ್ಚಳ ಮಾಡಲಾಗುತ್ತೆ. ಬಾಯ್ಲರ್ ಕೋಳಿ ಕೆಜಿ 150 ರೂಪಾಯಿ ಮತ್ತು ಫಾರಂ ಕೋಳಿಗೆ 170 ರೂಪಾಯಿ. ಕೋಳಿ ಮೊಟ್ಟೆ ಬೆಲೆ ಕಡಿಮೆ ಆಗುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಹೊಸ ವರ್ಷ ಬರ್ತಾ ಇದೆ. ಹಾಗಾಗಿ ಕೇಕ್ ತಯಾರಿ ಮಾಡೋದಕ್ಕೋಸ್ಕರ ಮೊಟ್ಟೆಯ ಉತ್ಪಾದನೆ ಕೂಡ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ 7 ರಿಂದ 8 ರೂಪಾಯಿ ಕೂಡ ನಿಗದಿ ಮಾಡಿದ್ದಾರೆ. ಒಂದು ಕಡೆ ಕೋಳಿ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ. ಬಾಯ್ಲರ್ ಕೋಳಿಗೆ 150 ರೂಪಾಯಿಯನ್ನ ಫಿಕ್ಸ್ ಮಾಡಿದ್ದಾರೆ ಮತ್ತು ಫಾರಂ ಕೋಳಿಗೆ 170 ರೂಪಾಯಿಯನ್ನ ಫಿಕ್ಸ್ ಮಾಡಿದ್ದಾರೆ. ಆಹಾರ ಪದಾರ್ಥಗಳ ಮೇಲೆ ಕೂಡ ಬೆಲೆಗಳು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ದಿನಾನೂ ಕೂಡ ಕೋಳಿ ಇಲ್ಲದೆ ಮೊಟ್ಟೆಗಳಿಲ್ಲದೆ ಬದುಕೋಕೆ ಆಗಲ್ಲ ಅಂತ ಹೇಳಿ ಜನ ಇರ್ತಾರೆ. ಯಾಕಂತ ಹೇಳಿದ್ರೆ ದಿನದ ಒಂದು ಹೊತ್ತಾದ್ರೂ ನನಗೆ ಕೋಳಿ ಇಲ್ದಿದ್ರು ಅಟ್ಲೀಸ್ಟ್ ಒಂದು ಮೊಟ್ಟೆನಾರು ತಿಂದು ಬದುಕಬೇಕು ಅಂತ ಹೇಳಿ ಇರ್ತಾರೆ. ಮೊಟ್ಟೆ ಇಲ್ದಿದ್ರೆ, ನಾನ್ ವೆಜ್ ಇಲ್ದಿದ್ರೆ, ಚಿಕನ್ ಇಲ್ದಿದ್ರೆ ನಾನು ಬದುಕೋದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅಂಥವ್ರಿಗೆಲ್ಲ ದೊಡ್ಡ ಶಾಕ್ ಆಗಿ ಹೋಗಿದೆ. ಜಿಮ್ಗೆ ಹೋಗೋರು ಕೂಡ ಇದನ್ನ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ಮೊಟ್ಟೆಯನ್ನ ಪ್ರೋಟೀನ್ ಸಿಗುತ್ತೆ ಅಂತ ಹೇಳಿ ಈಗ 7 ರಿಂದ 8 ರೂಪಾಯಿ ಮಾಡ್ತಾ ಇದ್ದಾರೆ. ಇದೊಂದು ರೀತಿ ಶಾಕ್ ಅಂತಾನೆ ಹೇಳ್ಬೋದು. ಹೊಸ ವರ್ಷಕ್ಕೆ ಕೇಕ್ ಅನ್ನ ತಯಾರಿ ಮಾಡೋದಕ್ಕೋಸ್ಕರ ಹೆಚ್ಚಾಗಿ ಮೊಟ್ಟೆ ಬಳಕೆಯನ್ನ ಮಾಡ್ಕೊಳ್ಳಲಾಗುತ್ತೆ. ಹಾಗಾಗಿ ಉತ್ಪಾದನೆ ಕಡಿಮೆ ಇರೋದ್ರಿಂದ ಹಾಗಾಗಿ ಕೋಳಿ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಮೊಟ್ಟೆ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇದು ಬೆಲೆ ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ತುಂಬಾ ಕಡಿಮೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆಹಾರ ಪದಾರ್ಥಗಳ ಮೇಲೆ ಬೆಲೆ ಕೂಡ ಹೆಚ್ಚಾಗುತ್ತೆ. ಈಗ ದಿನಾ ಕೂಡ ಮೊಟ್ಟೆ ತಿನ್ನೋರಿಗೆ ದೊಡ್ಡ ಶಾಕ್.